ಓಂ ಸಾಯಿರಾಮ್, ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮಗೆ ಒಂದು ದೇವಸ್ಥಾನ, ನೂತನವಾಗಿ ಶುರುವಾದಂತಹ ದೇವಸ್ಥಾನದ ಬಗ್ಗೆ ತಿಳಿಸ್ತೇನೆ. ಇದು ಇರುವುದು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಆಡರಕಟ್ಟೆಯಲ್ಲಿ. ಇದು ಈಗ ತಾನೇ ಆರಂಭವಾಗ್ತಿರುವಂತಹ ಸಾಯಿಬಾಬಾ ಅವರ ದೇವಸ್ಥಾನ. ಈ ದೇವಸ್ಥಾನದ ಹೆಸರು ಕರುಣಾಸಾಗರ ಶ್ರೀ ಸಾಯಿಬಾಬಾ ದೇವಸ್ಥಾನ. ಇದರ ಉದ್ಘಾಟನಾ ಕಾರ್ಯಕ್ರಮ ಇದೇ ಬರುವಂತಹ ಆಗಸ್ಟ್ 3ನೇ ತಾರೀಕು ಇದೆ. ಹಾಗಾಗಿ ಎಲ್ಲರೂ ತಪ್ಪದೇ ಬರಬೇಕು. ಅಲ್ಲಿ ಅಕ್ಕಪಕ್ಕ ಯಾರಾದರೂ ಊರಲ್ಲಿ ವಾಸವಾಗಿದ್ದರೆ ಅವರು ಕೂಡ ಈ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ಹಾಗೆ ಈ ದೇವಸ್ಥಾನವನ್ನು ಕಟ್ಟಿಸಿರುವವರು ಮುತ್ತುರಾಜ್ ಪೂಜಾರ್ ಅಂತ. ಕೆಲವು ಭಕ್ತಾದಿಗಳಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟು ತುಂಬ ಭಕ್ತಾದಿಗಳಿಗೆ ಆಲ್ರೆಡಿ ಇವರು ಪರಿಚಯ ಇದೆ. ಇವರು ಒಬ್ಬ ಸಾಯಿ ಆರಾಧಕರು. ಸಾಯಿಬಾಬಾ ಅವ್ರನ್ನ ತುಂಬಾ ಪ್ರೀತಿ ಮಾಡುವಂತಹ ಭಕ್ತ. ಇವರು ಸಾಯಿಬಾಬಾ ಅವರನ್ನು ತುಂಬಾ ಆರಾಧನೆ ಮಾಡುವಂತಹ ಭಕ್ತರು ಕೂಡ. ನಾನು ಈ ವಿಡಿಯೋ ಹಾಕಿದ್ದೀನಲ್ವ, ಇದರಲ್ಲಿ ಇದ್ದಾರೆ ಅವರು. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೇಕು ಅಂತ ಅಂದರೆ ನೀವು ಕರುಣಾಸಾಗರ ಶ್ರೀ ಸಾಯಿಬಾಬಾ ಅಂತ ಫೇಸ್ಬುಕ್ಕಲ್ಲಿ ಪೇಜ್ ಇದೆ ಅವ್ರದ್ದು. ನೀವು ಅಲ್ಲಿ ಹೋಗಿಬಿಟ್ಟು ನೀವು ಫಾಲೋ ಮಾಡ್ಕೋಬೋದು. ಇವರು ಬಗ್ಗೆ ಹೇಳಬೇಕು ಅಂದರೆ ಇವರು ಒಂಥರ ನನಗೆ ಪರ್ಸ್ನಲಿ ಸಾಯಿಬಾಬಾ ಇದ್ದಂಗೆ ಇವರು. ತುಂಬಾ ಇವರಿಂದ ತುಂಬ ಭಕ್ತಾದಿಗಳಿಗೆ ಹೆಲ್ಪ್ ಆಗಿದೆ. ಯಾವ ಥರ ಹೆಲ್ಪಪ್ಪ ಅಂತ ಅಂದರೆ, ಇವಾಗ ಮಕ್ಕಳು ಆಗದೇ ಇರೋರಿಗೂ ಇವ್ರ ಹತ್ರ ಪರಿಹಾರ ಕೇಳ್ಕೊಂಡು ಹೋದರೆ ಇವರು ಬಾಬಾ ಅವರಿಗೆ ಪ್ರಾರ್ಥನೆ ಮಾಡ್ತಾರೆ. ಅವರು ಫಸ್ಟು ಮಾಡೋ ಕೆಲಸನೇ ಅವರು ಬಾಬಾ ಅವ್ರಿಗೆ ಪ್ರಾರ್ಥನೆ. ಆ ಬಾಬಾ ಅವ್ರಿಗೆ ಪ್ರಾರ್ಥನೆ ಆದಮೇಲೆ ಅವ್ರ ಮನಸ್ಸಿಗೆ ಏನು ಅನಿಸುತ್ತೆ ಅವರು ಅದ್ರ ಮುಖಾಂತರ ಒಂದು ಪರಿಹಾರವನ್ನು ಹೇಳ್ತಾರೆ. ಇವ್ರ ಬಳಿ ಅವ್ರು ಅಷ್ಟೇ ಅಲ್ಲ, ಅಂದರೆ ಮಕ್ಕಳಾಗದೇ ಇರೋರಂತ ಅಷ್ಟೇ ಅಲ್ಲ, ಮದುವೆ ಆಗದೇ ಇರೋರು ಕೂಡ ಹೋಗಿದ್ದಾರೆ. ಅವರಿಗೆ ತುಂಬ ಒಳ್ಳೆ ಕಡೆ ಸಂಬಂಧ ಬಂದು ಅವರು ಮದುವೆ ಆಗಿ ಖುಷಿಯಾಗಿದ್ದಾರೆ. ಏನು ಹೇಳಬೇಕು ಅಂದರೆ ಈ ಡೈವರ್ಸ್ ಆಗೋಕ್ಕೆ ಹೋಗಿರ್ತಾರಲ್ವ, ಆ ಡೈವರ್ಸ್ ಆಗೋಕ್ಕೆ ಹೋದವರು ಕೂಡ ಮತ್ತೆ ನಮಗೆ ಡೈವರ್ಸ್ ಬೇಡ, ನಾವು ಚೆನ್ನಾಗಿರ್ತೀವಿ, ಖುಷಿಯಾಗಿರ್ತೀವಿ ಅಂತ ಒಂದಾದವರು ಕೂಡ ಇದ್ದಾರೆ. ಹಾಗೆ ತುಂಬಾ ಪವಾಡಗಳಾಗಿದ್ದಾವೆ. ಈ ಜಮೀನು ಮಾರೋಕ್ಕೆ ಹೋದವ್ರಿಗೆ, ಜಮೀನು ತೊಗೋಬೇಕು ಅಂತ ಅಂದ್ಕೊಂಡವ್ರಿಗೆ, ಆ ಜಮೀನು ತೊಗೋಬೇಕು ಅಂತ ಅಂದ್ಕೊಂಡವರು ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಅಂದರೆ ಇವ್ರಿಗೆ ಮೊದಲೇ ಸೂಚನೆ ಗೊತ್ತಾಗ್ಬಿಡುತ್ತೆ. ಸೊ ಆವಾಗ ಅವರು ಹೇಳ್ತಾರೆ, ಇದನ್ನು ಬಿಟ್ಬಿಡಿ, ಇದನ್ನು ಮುಂದುವರ್ಸೋಕ್ಕೆ ಹೋಗ್ಬಿಡಿ ಅಂತ. ಆ ಜಮೀನು ತೊಗೊಳೋದು ಬಿಟ್ಟವರು ಇದ್ದಾರೆ. ನಮ್ಮಂತಹ ಸಾಮಾನ್ಯ ಭಕ್ತರಿಗೆ ಬಾಬಾ ಅವರು ಕರೆಸ್ಕೊಳ್ಳೋದು ಅಂದರೆ ಶಿರಡಿಗೆ ನಾವು ಹೋಗೋದು ತುಂಬ ರೇರ್ ಅಂತ ಅನ್ನೋದಕ್ಕಿಂತ, ಅವರು ಬಾಬಾ ಅವರಿಗೆ ನಮ್ಮನ್ನ ಯಾವಾಗ ನೋಡಬೇಕು ಅನಿಸುತ್ತೋ ಆವಾಗ ಅವ್ರು ಕರೆಸ್ಕೋತಾರೆ. ಇದು ತುಂಬ ಸಾಯಿ ಭಕ್ತರಿಗೆ ಗೊತ್ತು. ಅದು ಅವ್ರ ಟೈಮಿಂಗು, ಅಂದರೆ ಸಾಯಿಬಾಬಾ ಅವ್ರ ಟೈಮಿಂಗು, ಅದು ನಮ್ಮ ಟೈಮಿಂಗ್ ಅಲ್ಲ. ಆದರೆ ಈ ಭಕ್ತ ಇದ್ದಾರಲ್ಲ ಮುತ್ತುರಾಜಣ್ಣ, ಅವರಿಗೆ ಬಾಬಾ ಅವರು ಏನಿಲ್ಲ ಅಂತಂದ್ರೂ ತಿಂಗಳಿಗೆ 3 ಸಾರಿ ಅಥವಾ 2 ಸಾರಿ ಕರೆಸ್ಕೋತಾರೆ. ನನಗೆ ತುಂಬ ಆಶ್ಚರ್ಯ ಆಗುತ್ತೆ. ನಾನು ಕೆಲವೊಂದು ಸರಿ ಅಂತೀನಿ ಆ ಅಣ್ಣಗೆ, ಅಣ್ಣ ನೀವು ತುಂಬ ಲಕ್ಕಿ, ಅದೃಷ್ಟ ಮಾಡಿದ್ದೀರಾ ಅಂತ. ಅವರು ಹೋದರೆ ಅಲ್ಲಿಗೆ ಅವ್ರನ್ನ ಅವರೇ ಮರ್ತಿರ್ತಾರೆ. ಆ ರೇಂಜಿಗೆ ಅವರ ಭಕ್ತಿ ಇದೆ. ಅವರು ಹೋದರೆ ದ್ವಾರಕಾಮಯಿ ಸುತ್ತಮುತ್ತನೇ ಇರ್ತಾರೆ. ಅವರು ದ್ವಾರಕಾಮಯಿ ಬಿಟ್ಟು ಕದಲೋದಿಲ್ಲ ಅಲ್ಲಿಂದ. ಏನು ಅಂತಂದರೆ ಸಮಾಧಿ ಮಂದಿರಕ್ಕೆ ಹೋಗೋದೇ 1 ಸಾರಿ, ಹೋದಾಗ 1 ಸಾರಿ, ಬರಬೇಕಾದ್ರೆ 1 ಸಾರಿ ಅಷ್ಟೇ ಅವ್ರು ಹೋಗೋದು. ಅದು ಬಿಟ್ಟರೆ ಆ ದ್ವಾರಕಾಮಯಿ ಸುತ್ತಾನೇ ಇರ್ತಾರೆ. ಆ ದ್ವಾರಕಾಮಯಿ ಮುಂದೆ ಯಾವ ಭಕ್ತಾದಿಗಳಿಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಅಂತ ಅಲ್ಲಿ ಕೂತು ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಅವರು. ಮುಂಚೆನೇ ಎಲ್ಲ ಭಕ್ತಾದಿಗಳು ಎಷ್ಟೊಂದು ಜನ ಗೊತ್ತಿದ್ದಾರೆ ಅವರಿಗೆ, ಸಾಯಿ ಭಕ್ತರು. ಹಿಂಗೆ ಶಿರಡಿಗೆ ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಸಾಕು, ನಮಗೋಸ್ಕರ ಪ್ರೇಯರ್ ಮಾಡಿ, ನಮ್ಮ ಪ್ರಾಬ್ಲಮಿಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿರ್ತಾರಲ್ವ, ಅವ್ರಿಗೋಸ್ಕರ ಅವರು ಶಿರಡಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ತುಂಬ ಜನಕ್ಕೆ ಇವರು ಪ್ರಾರ್ಥನೆ ಮಾಡಾದಮೇಲೆ ತುಂಬ ಜನಕ್ಕೆ ಫಲ ಕೊಟ್ಟಿದೆ. ಇವ್ರದ್ದು ಒಂಥರ ನಿಸ್ವಾರ್ಥ ಸೇವೆ, ಸ್ವಾರ್ಥ ಸೇವೆ ಇಲ್ಲ ಇದರಲ್ಲಿ. ಈಗ ಯಾವುದಾದ್ರೂ ಭಕ್ತರು ಅವರಿಗೆ ಪರಿಹಾರ ಕೇಳೋಕ್ಕೆ ಹೋದರೂ ಕೂಡ ಅವರು ಯಾವುದೇ ದೊಡ್ಡ ಪೂಜೆ ಮಾಡಿ ಅದು ಮಾಡಿ
ನಿಮಗೆ ಹಂಗೆ ಪೂಜೆ ಮಾಡಬೇಕು, ಇಷ್ಟು ಖರ್ಚಾಗುತ್ತೆ ಅಂತ ಯಾವತ್ತೂ ಹೇಳಲ್ಲ ಅವರು. ಅವರಿಗೆ ಗೊತ್ತಿದ್ದಂತಹ ಸಾಯಿಬಾಬಾ ಅವರ ಪರಿಹಾರವನ್ನು ತಿಳಿಸ್ತಾರೆ. ಅದು ಇಷ್ಟು ದಿನದಲ್ಲಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾರೆ ಅವರು. ಅದು ಹಾಗೇ ಆಗುತ್ತೆ. ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂತ ಅಂದರೆ, ನನಗೆ ಒಬ್ಬರು ಪರಿಚಯ ಇದ್ದರು. ಅವರಿಗೆ ಅವ್ರದ್ದು ಮದುವೆ ಇತ್ತು ಅಂದರೆ ಮದುವೆ ನಿಯರ್ ಇತ್ತು. ಆ ಟೈಮಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮನ್ನು ಕೇಳಿದ್ವಿ ಆ ಅಣ್ಣ ಹತ್ರ. ಅವರು ಒಂದು ಪರಿಹಾರ ಹೇಳಿದರು, ಆ ಪರಿಹಾರ ಮಾಡ್ಕೊಂಡ್ವಿ. ಬಟ್ ಆ ಪರಿಹಾರ ಕೇಳಬೇಕಾದ್ರೆ ಈ ಅಣ್ಣ ಹೇಳಿದರು, ಈ ಜೋಡಿಗೆ ಗಂಡು ಮಗುದ ಸಂತಾನ ಆಗುತ್ತೆ ಅಂತ. ಸೊ ನಾವು ಅವ್ರಿಗೆ ಗಂಡು ಮಗು ಸಂತಾನ ಕೂಡ ಆಯಿತು. ನಾವು ಅದ್ರ ಬಗ್ಗೆ ಮರ್ತೋಗಿದ್ವಿ. ಅದಾಗಿ ಒಂದು 6 ಮಂತ್ ಆದಮೇಲೆ ನೆನಪಾಯಿತು, ಅವ್ರು ಗಂಡು ಮಗು ಸಂತಾನ ಆಗುತ್ತೆ ಅಂತ ಹೇಳಿದರು ಅಲ್ವಾ ಅಂತ. ನೋಡಿ, ಅವರು ಅಷ್ಟು ಪವರ್ ಇದೆ ಅವ್ರಿಗೆ. ಬಾಬಾ ಅವರು ಕರುಣಿಸಿರೋದದು ಅವರಿಗೆ. ನಿಮಗೆ ಇವ್ರ ಬಗ್ಗೆ ಹೆಚ್ಚಿಗೆ ಏನು ಗೊತ್ತಾಗಬೇಕು ಅಂತಂದರೆ ಕರುಣಾಸಾಗರ ಶ್ರೀ ಸಾಯಿಬಾಬಾ ದೇವಸ್ಥಾನದ ಪೇಜನ್ನು ಫಾಲೋ ಮಾಡಿ. ಇವ್ರ ಬಗ್ಗೆ ಇನ್ನೂ ನಿಮಗೆ ತುಂಬಾ ಅಪ್ಡೇಟ್ ಸಿಗುತ್ತಾ ಹೋಗುತ್ತೆ. ಆ ಪೇಜ್ ಅಡ್ಮಿನ್ ಕೂಡ ಇದ್ದೀನಿ ನಾನು. ಅವ್ರದ್ದು ಹೇಗೆ ಬಾಬಾ ಅವರು ನಿಸ್ವಾರ್ಥ ಸೇವೆ ಮಾಡ್ತಿದ್ರು ನೋಡಿ. ಅಂದರೆ ಜಾತಿ ಮತ ಭೇದ ಭಾವ ಇಲ್ಲದೆ, ಇವರು ಕೂಡ ಹಾಗೆ ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂತಹ ಗುಣ ಇದೆ. ಬಾಬಾ ಅವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ನಿಮ್ಮೆಲ್ಲ ಆಸೆಗಳು ಆಕಾಂಕ್ಷೆಗಳೆಲ್ಲ ಈಡೇರಲಿ. ಶುಭವಾಗಲಿ.